ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪ್ನಿ ಅಕೌಂಟ್ ನಲ್ಲಿ ಬರುವಂತಹ 10 ಅಂಕಕ್ಕೆ ಕೇಳುವಂತಹ ಇಶ್ಯೂ ಆಫ್ ಶೇರ್ಸ್ ಮೇಲೆ ಕೇಳುವಂತಹ ಓವರ್ ಸಬ್ಸ್ಕ್ರಿಪ್ಷನ್ ಲೆಕ್ಕ ಏನಿರುತ್ತೆ ಅದರದೊಂದು ಎಕ್ಸಾಂಪಲ್ ನ ಬಿಡಿಸ್ತಾ ಇದ್ದೀನಿ. ಸೊ ಓವರ್ ಸಬ್ಸ್ಕ್ರಿಪ್ಷನ್ ಮೇಲೆ ಈ ಸಲ ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಏನೇನ್ ಡೀಟೇಲ್ಸ್ ಇರುತ್ತೆ, ಹೇಗೆ ಜರ್ನಲ್ ಎಂಟ್ರಿ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕ್ವಶನ್ ಏನಿದೆ, ಒಂದು ಸಣ್ಣ ಸ್ಮಾಲ್ ಡಿಸ್ಕಷನ್ ಮಾಡೋಣ. ಧಾರವಾಡ ಕಂಪನಿ ಲಿಮಿಟೆಡ್ ಇನ್ವೈಟೆಡ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ 25,000 ಇಕ್ವಿಟಿ ಶೇರ್. ಸೊ ಇಶ್ಯೂ ಅಂದ್ರೂ ಒಂದೇ, ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಂದ್ರೂ ಒಂದೇ. 25,000 ಶೇರ್ಸ್ ನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬೆಲೆನ 100 rupees ಇಟ್ಟಿದ್ದಾರೆ. ಡಿಸ್ಕೌಂಟ್ ವಿತ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಕಾಲ್, ಫೈನಲ್ ಕಾಲ್, ಇದನ್ನ 4 ಸ್ಟೆಪ್ ಕೊಡ್ತಾರೆ. ಒಮ್ಮೆ 3 ಸ್ಟೆಪ್ ಕೊಡ್ತಾರೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಕೂಡಿಸಿ ದ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದಿರುವಂತ ಅಪ್ಲಿಕೇಶನ್ 30,000. ಸೊ ಇಶ್ಯೂಡ್ ಅಪ್ಲಿಕೇಶನ್ ಗಿಂತ ಜಾಸ್ತಿ ನಂಬರ್ ಕೆಳಗಡೆ ಬಂದ್ರೆ ಅದೇ ಓವರ್ ಸಬ್ಸ್ಕ್ರಿಪ್ಷನ್ ಪ್ರಾಬ್ಲಮ್. ಸೊ ಎಕ್ಸ್ಟ್ರಾ ಅಪ್ಲಿಕೇಶನ್ ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಜರ್ನಲ್ ಎಂಟ್ರಿಯಲ್ಲಿ ಅನ್ನೋದನ್ನ ಬಿಡಿಸೋದೇ ಓವರ್ ಸಬ್ಸ್ಕ್ರಿಪ್ಷನ್ ಸೊಲ್ಯೂಷನ್ ಪ್ರಾಬ್ಲಮ್. ಸೊ ಈಗ ಜರ್ನಲ್ ಎಂಟ್ರಿ ಅಂತ ಹೆಡ್ಡಿಂಗ್ ಬರಿತೀವಿ. ಇನ್ ದ ಬುಕ್ಸ್ ಆಫ್ ಅಂತ ಸಬ್ ಹೆಡ್ಡಿಂಗ್ ಬರಿತೀವಿ. ಕ್ವಶನ್ ಅಲ್ಲಿ ಕೊಟ್ಟಂತಹ ಏನು ಕಂಪ್ನಿ ನೇಮ್ ಇರುತ್ತೆ ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಇದರಲ್ಲಿ ಧಾರವಾಡ ಕಂಪ್ನಿ ಅಂತ ಇದೆ. ಸೊ ಧಾರವಾಡ ಕಂಪ್ನಿ ಲಿಮಿಟೆಡ್. ಓಕೆ, ನೆಕ್ಸ್ಟ್ ಕೆಲಸ, ಎಷ್ಟು ಸ್ಟೆಪ್ಸ್ ಬಂದಿದೆ ಕ್ವಶನ್ ನೋಡ್ತೀವಿ. ಅಪ್ಲಿಕೇಶನ್ ಬಂದಿದೆ, ಅಲಾಟ್ಮೆಂಟ್ ಬಂದಿದೆ, ಫಸ್ಟ್ ಕಾಲ್ ಬಂದಿದೆ, ಫೈನಲ್ ಕಾಲ್. 4 ಸ್ಟೆಪ್ ಇರೋದ್ರಿಂದ 8 ಎಂಟ್ರೀಸ್ ನಾವು ಹಾಕ್ಬೇಕಾಗುತ್ತೆ. ಇವನ್ನ 3 ಸ್ಟೆಪ್ ಅಷ್ಟೇ ಕೊಟ್ಟಿದ್ರೆ 6 ಜರ್ನಲ್ ಎಂಟ್ರಿ ಹಾಕ್ಬೇಕಾಗುತ್ತೆ. 8 ಎಂಟ್ರೀಸ್ ಕ್ವಶನ್ ಬರುತ್ತೆ, 6 ಎಂಟ್ರೀಸ್ ಆದ್ರೂ ಕ್ವಶನ್ ಬರುತ್ತೆ. ಇದರಲ್ಲಿ 8 ಎಂಟ್ರೀಸ್ ಕ್ವಶನ್ ಬರುತ್ತೆ, ಯಾಕಂದ್ರೆ 4 ಸ್ಟೆಪ್ ಇದೆ. ಸೊ ಮೊದಲನೇದು 1 2 3 4 5 6 7 8. ಸೊ 8 ಎಂಟ್ರೀಸ್ ನಲ್ಲಿ ಫಸ್ಟ್ ಎಂಟ್ರಿ, 4th ಎಂಟ್ರಿ, 6th ಎಂಟ್ರಿ, 8th ಎಂಟ್ರಿ ಇದು ಅಮೌಂಟ್ ರಿಸೀವ್ ಮಾಡೋ ಎಂಟ್ರಿ. ಸೊ ಅಮೌಂಟ್ ಎಲ್ಲಿಗೆ ಬಂದು ಜಮಾ ಆಗುತ್ತೆ? ಬ್ಯಾಂಕ್ ಅಕೌಂಟ್ಗೆ. ಆದ್ರಿಂದ ಡೆಬಿಟ್ ಏನ್ ಬರಿತೀವಿ? ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಎದ್ರ ಅಮೌಂಟ್ ಬಂದು ಜಮಾ ಆಗುತ್ತೆ? ಒಂದನೇದ್ದು ಅಪ್ಲಿಕೇಶನ್ ಇನ್ ಅಮೌಂಟ್. ಸೊ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತ ಬರಿತೀವಿ. ನೆಕ್ಸ್ಟ್ 4th ಎಂಟ್ರಿ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಎದ್ರ ಅಮೌಂಟ್ ಬರುತ್ತೆ ಅಂದ್ರೆ 2ನೇ ಸ್ಟೆಪ್ ಅಲಾಟ್ಮೆಂಟ್ ಅಮೌಂಟ್ ಬರುತ್ತೆ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಂತ ಬರಿತೀವಿ. ನೆಕ್ಸ್ಟ್ 6th ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಇನ್ ಅಮೌಂಟ್ ಬರುತ್ತೆ. ಸೊ ಫಸ್ಟ್ ಕಾಲ್ ಅಂತ ಬರಿತೀವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಂತ ಬರಿತೀವಿ. ಇಕ್ವಿಟಿ ಶೇರ್ ಫೈನಲ್ ಕಾಲ್. ಈ ರೀತಿಯಾಗಿ ಫಸ್ಟ್ 4th 6th 8th ಎಂಟ್ರಿ ರೆಡಿ ಮಾಡ್ತೀವಿ. ಡೆಬಿಟ್ ಎಲ್ಲದಕ್ಕೂ ಬ್ಯಾಂಕ್ ಬರುತ್ತೆ. ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್, ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್, ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್, ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್. ಕ್ರೆಡಿಟ್ ನ 2 ಅಲ್ಲಿ ಹೀಗೆ ಚೇಂಜ್ ಮಾಡ್ತಾ ಹೋಗ್ತೀವಿ. ಇನ್ನು 2nd, 3rd, 5th ಮತ್ತು 7th ಎಂಟ್ರಿ ಇವು ಟ್ರಾನ್ಸ್ಫರ್ ಎಂಟ್ರಿ. ಬಂದ ಅಮೌಂಟ್ ನ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆದ್ರಿಂದ ಕ್ರೆಡಿಟ್ ಟು ಶೇರ್ ಕ್ಯಾಪಿಟಲ್ ಅಂತ ಬರೋದು. ಎದ್ರ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? ಅಪ್ಲಿಕೇಶನ್ ಅಮೌಂಟ್ ನ. ಸೊ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಅಂತ ಬರಿತೀವಿ. ಟು ಶೇರ್ ಕ್ಯಾಪಿಟಲ್ ಬರೋದು ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ ಕೂಡ ಸೇಮ್ ಟು ಶೇರ್ ಕ್ಯಾಪಿಟಲ್ ಅಂತ ಬರೆಯೋದು. ಡೆಬಿಟ್ ಬರೆಯುವಾಗ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಂತ ಬರಿತೀವಿ. ಅಪ್ಲಿಕೇಶನ್ ಆಯ್ತು, 2nd ಸ್ಟೆಪ್ ಇನ್ ಅಮೌಂಟ್, ಅಲಾಟ್ಮೆಂಟ್ ಅಮೌಂಟ್, ಟ್ರಾನ್ಸ್ಫರ್ ಎಂಟ್ರಿ. 3rd ಎಂಟ್ರಿ ಟು ಶೇರ್ ಕ್ಯಾಪಿಟಲ್ ಅಂತ ಬರೆಯೋದು. ಎದ್ರ ಅಮೌಂಟ್ ನಾವು ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ? ಫಸ್ಟ್ ಕಾಲ್ ಅಮೌಂಟ್ ನ. ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಕಾಲ್ ಬರುತ್ತೆ. ಸೊ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಹೀಗೆ 8 ಎಂಟ್ರಿನ ರೆಡಿ ಮಾಡ್ಕೋತೀವಿ. ಇದಕ್ಕೆ ಬರುವಂತ ಅಡ್ಜಸ್ಟ್ಮೆಂಟ್ ಏನೇನು ನೆನ್ಪಿಟ್ಕೋಬೇಕು? ಒಂದು ಡಿಸ್ಕೌಂಟ್ ಕೊಡ್ತಾರೆ, ಇಲ್ಲ ಪ್ರೀಮಿಯಂ ಕೊಡ್ತಾರೆ. ಅದನ್ನ 3rd ಎಂಟ್ರಿಯಲ್ಲಿ ತೋರಿಸ್ತೀವಿ. ಡಿಸ್ಕೌಂಟ್ ಬಂದ್ರೆ ಡೆಬಿಟ್ ಬರಿತೀವಿ, ಪ್ರೀಮಿಯಂ ಬಂದ್ರೆ ಟು ಅಂದ್ರೆ ಕ್ರೆಡಿಟ್ ಬರಿತೀವಿ. ಈ ಪ್ರಾಬ್ಲಮ್ ನಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ಇದೆ ಚೆಕ್ ಮಾಡೋಣ. ಫಸ್ಟ್ ಪ್ಯಾರಾಗ್ರಾಫ್ ನಲ್ಲೇ ಕೊಟ್ರೆ ಸೊ ಡಿಸ್ಕೌಂಟ್ ಇದೆ 10 rupees. ಡಿಸ್ಕೌಂಟ್ ಬಂದ್ರು ಪ್ರೀಮಿಯಂ ಬಂದ್ರು ಕೂಡ 3rd ಎಂಟ್ರಿಗೆ ಅಡ್ಜಸ್ಟ್ಮೆಂಟ್ ತೋರಿಸೋದು. ಡಿಸ್ಕೌಂಟ್ ಬಂದ್ರೆ ಡೆಬಿಟ್ ತೋರಿಸ್ತೀವಿ, ಡಿಸ್ಕೌಂಟ್ ಆನ್ ಶೇರ್ ಅಂತ. ಪ್ರೀಮಿಯಂ ಬಂದಿದ್ರೆ ಕ್ರೆಡಿಟ್ ತೋರಿಸ್ತೀವಿ, ಪ್ರೀಮಿಯಂ ಆನ್ ಶೇರ್ಸ್ ಅಂತ. ಡಿಸ್ಕೌಂಟ್ ಬಂದ್ರೆ ಡಿಸ್ಕೌಂಟ್ ಆನ್ ಶೇರ್ ಅಕೌಂಟ್ ಡೆಬಿಟ್, ಪ್ರೀಮಿಯಂ ಬಂದ್ರೆ ಕ್ರೆಡಿಟ್ ತೋರಿಸ್ತೀವಿ ಟು ಪ್ರೀಮಿಯಂ ಆನ್ ಶೇರ್ಸ್ ಅಂತ. ಎರಡರಲ್ಲಿ ಒಂದು ಬರುತ್ತೆ. ನೆಕ್ಸ್ಟ್ ಓವರ್ ಸಬ್ಸ್ಕ್ರಿಪ್ಷನ್ ಚೆಕ್ ಮಾಡ್ತೀವಿ. ಸೊ ಇಲ್ಲಿರುವಂತಹ ಶೇರ್ಸ್ ನಂಬರ್ 25,000 ಇಶ್ಯೂ ಆಗಿದೆ. ಆದ್ರೆ ಬಂದಿರೋ ಅಪ್ಲಿಕೇಶನ್, ರಿಸೀವ್ ಮಾಡಿರೋ ಅಪ್ಲಿಕೇಶನ್ ಜಾಸ್ತಿ ಇದೆ.
ಇದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಜಾಸ್ತಿ ಅಪ್ಲಿಕೇಶನ್ ಇದ್ದಾಗ ಏನ್ ಮಾಡ್ತೀವಿ, ಸೆಕೆಂಡ್ ಎಂಟ್ರಿಯಲ್ಲಿ ಎಕ್ಸ್ಟ್ರಾ ಬಂದಿರೋ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಕ್ಕೋಸ್ಕರ ಒಂದ್ ಎಂಟ್ರಿ ಬರಿತೀವಿ ಬ್ಯಾಂಕ್ ಅಕೌಂಟ್, ಉಳಿದಿರೋ ಅಪ್ಲಿಕೇಶನ್ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಒಂದ್ ಎಂಟ್ರಿ ಬರಿತೀವಿ ಕಾಲ್ಸ್ ಇನ್ ಅಡ್ವಾನ್ಸ್. ಈ ಕಾಲ್ಸ್ ಇನ್ ಅಡ್ವಾನ್ಸ್ ನ ಅಲಾಟ್ಮೆಂಟ್ ನಲ್ಲಿ ಇನ್ನೊಮ್ಮೆ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ಡೆಬಿಟ್ ಕೂಡ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಬರಿತೀವಿ, ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಡೆಬಿಟ್ ಫೋರ್ತ್ ಎಂಟ್ರಿಯಲ್ಲಿ. ಇನ್ನು ಕೊನೆ ಅಡ್ಜಸ್ಟ್ಮೆಂಟ್, ಮೂರನೇ ಟೈಪ್ ಅಡ್ಜಸ್ಟ್ಮೆಂಟ್ ಯಾವ್ದಿರುತ್ತೆ, ಪೇಮೆಂಟ್ ಫೇಲ್ ಆಗಿದ್ರ ಬಗ್ಗೆ ಕೊಟ್ಟಿರ್ತಾರೆ. ಸೊ ಒಬ್ಬ ಶೇರ್ ಹೋಲ್ಡರ್ ಪೇಮೆಂಟ್ ಮಾಡೋದನ್ನ ಫೇಲ್ ಮಾಡಿದಾನೆ. ಸೊ ಆಗ ಏನ್ ಮಾಡ್ತೀವಿ, ಫೈನಲ್ ಕಾಲ್ ಸೆವೆಂತ್ ಮತ್ತು ಏಟ್ ಎಂಟ್ರಿ ಏನಿರುತ್ತೆ ಅದರಲ್ಲಿ ಏಟ್ ಎಂಟ್ರಿಗೆ ಹೋಗಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರಿತೀವಿ ಡೆಬಿಟ್, ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್ ಅಂತ ಬರಿತೀವಿ. ಫೇಲ್ಡ್ ಪೇಮೆಂಟ್ ಬಂದಿದ್ರೆ, ಡಿಸ್ಕೌಂಟ್ ಅಥವಾ ಪ್ರೀಮಿಯಂ ಅಡ್ಜಸ್ಟ್ ಬಂದ್ರೆ ಥರ್ಡ್ ಎಂಟ್ರಿಗೆ ಡಿಸ್ಕೌಂಟ್ ಬಂದ್ರೆ ಡೆಬಿಟ್ ತೋರಿಸ್ತೀವಿ, ಪ್ರೀಮಿಯಂ ಬಂದ್ರೆ 2 ತೋರಿಸ್ತೀವಿ. ಓವರ್ ಸಬ್ಸ್ಕ್ರಿಪ್ಷನ್ ಲೆಕ್ಕ ಇದ್ರೆ ಸೆಕೆಂಡ್ ಎಂಟ್ರಿಯಲ್ಲಿ ಟು ಬ್ಯಾಂಕ್ ಮತ್ತು ಟು ಕಾಲ್ಸ್ ಇನ್ ಅಡ್ವಾನ್ಸ್, ನಾಲ್ಕನೇ ಎಂಟ್ರಿಯಲ್ಲಿ ಡೆಬಿಟ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಬರಿತೀವಿ. ಪೇಮೆಂಟ್ ಫೇಲ್ ಆಗಿದ್ದ ಡೀಟೇಲ್ಸ್ ಕೊಟ್ಟಿದ್ರೆ ಕೊನೆ ಎಂಟ್ರಿಯಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಡೆಬಿಟ್ ಬರಿತೀವಿ. ಇದಿಷ್ಟು ಅಡ್ಜಸ್ಟ್ಮೆಂಟ್ ನಿಮಗೆ ಕೊಡ್ತಾರೆ. ಇನ್ನು ಅಮೌಂಟ್ ಹಚ್ಚು ಮೆಥಡ್ ನ ನೋಡೋಣ. ಇದು ಓವರ್ ಸಬ್ಸ್ಕ್ರಿಪ್ಷನ್ ಲೆಕ್ಕ ಆಗಿರೋದ್ರಿಂದ ಈ ಕೆಳಗಡೆ ಇರುವಂತ ಅಪ್ಲಿಕೇಶನ್ ರಿಸೀವ್ಡ್ ನಂಬರ್ ಏನಿದೆ, ಸೊ ಇದನ್ನ ನಾವು ಅಪ್ಲಿಕೇಶನ್ ಎಂಟ್ರಿಗೆ ಬಳಸಬೇಕು. ಅಂದ್ರೆ ಒಂದು ಸ್ಟೆಪ್ಗೆ 2 ಎಂಟ್ರಿ ಹಾಕಿರ್ತೀವಿ. ಸೊ ಮೊದಲನೇ ಎಂಟ್ರಿ ಮತ್ತು ಎರಡನೇ ಎಂಟ್ರಿಗೆ ನಾವು 30,000 ಶೇರ್ಸ್ ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಮುಂದಿರುವಂತ 3 ಎಂಟ್ರಿ ಏನಿದೆ ಇವುಗಳನ್ನ 25,000 ಶೇರ್ಸ್ ಮೇಲೆ, ಇಶ್ಯೂಡ್ ಶೇರ್ಸ್ ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಸೊ ಈಗ 30,000 ಶೇರ್ಸ್ ರುಪೀಸ್ ಎಷ್ಟಿದೆ 10, 30,000 ಇಂಟು 10 ಮಾಡಿದಾಗ 3 ಲ್ಯಾಕ್ ರುಪೀಸ್ ಬರುತ್ತೆ. ಇದನ್ನ ನಾವು ಫಸ್ಟ್ ಮತ್ತು ಸೆಕೆಂಡ್ ಎಂಟ್ರಿಯಲ್ಲಿ ತೋರಿಸಬೇಕಾಗುತ್ತೆ. ಎಲ್ಲಿ ತೋರಿಸಬೇಕಂದ್ರೆ ಎಲ್ಲಿ ಅಪ್ಲಿಕೇಶನ್ ಅನ್ನೋ ಶಬ್ದ ಬರ್ತಿದ್ವಿ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಡೆಬಿಟ್ 3 ಲ್ಯಾಕ್ ರುಪೀಸ್, ಕ್ರೆಡಿಟ್ 3 ಲ್ಯಾಕ್ ರುಪೀಸ್. ಇಲ್ಲಿ ಕೇವಲ ಡೆಬಿಟ್ ಮಾತ್ರ 3 ಲ್ಯಾಕ್ ರುಪೀಸ್, ಯಾಕಂದ್ರೆ ಕ್ರೆಡಿಟ್ ಒಂದೇ ಶಬ್ದ ಇಲ್ಲ, ಇಲ್ಲಿ 3 ಶಬ್ದ ಇದೆ. ಆ 3 ಲ್ಯಾಕ್ ರುಪೀಸ್ ಇಲ್ಲಿ ಡಿವೈಡ್ ಆಗ್ಬೇಕು. ಹೇಗೆ ಡಿವೈಡ್ ಮಾಡ್ತೀವಿ, ಮೊದಲು ಏನ್ ಮಾಡ್ತೀವಿ, ಶೇರ್ಸ್ ಮೇಲ್ಗಡೆ ಇರುವಂತ ಈ 25,000 ಶೇರ್ಸ್ ಗೆ 10 ರುಪೀಸ್ ನ ಇಂಟು ಮಾಡ್ತೀವಿ. ಇಶ್ಯೂ ವ್ಯಾಲ್ಯೂನ ಫಸ್ಟ್ ತಗೊಂತೀವಿ. 25,000 ಇಂಟು 10 ಅಂದ್ರೆ 2,50,000 ಆಯ್ತು. ನೆಕ್ಸ್ಟ್ ಬ್ಯಾಂಕ್ ಅಂದ್ರೆ ಏನು, ರಿಜೆಕ್ಟ್, ರಿಟರ್ನ್, ರೀಫಂಡ್, ಈ ಮೂರಲ್ಲಿ ಯಾವ ಶಬ್ದ ಬಂದಿದೆ ಹುಡುಕ್ತಿವಿ. ರಿಜೆಕ್ಟ್ ಅಂತ ಇದೆ ಇಲ್ಲಿ ಕ್ವಶನ್ ಅಲ್ಲಿ, ಅದರ ನಂಬರ್ಸ್ ಎಷ್ಟಿದೆ 2,000 ಶೇರ್ಸ್, 2,000 ಇಂಟು 10 ರುಪೀಸ್ ಮಾಡ್ತೀವಿ. 20,000 ರುಪೀಸ್ ಬ್ಯಾಂಕ್ ಅಮೌಂಟ್ ಆಯ್ತು. ಇನ್ನು ಅಲಾಟ್ಮೆಂಟ್ ಗೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಶಬ್ದ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ತೀವಿ. ಅಲಾಟ್ಮೆಂಟ್ ನಲ್ಲಿ ಎಷ್ಟು ಹೇಳಿದ್ದಾರೆ ಅಡ್ಜಸ್ಟ್ಮೆಂಟ್. ಸೊ ಎಕ್ಸಸ್ ಮನಿ ಅನ್ನೋ ಶಬ್ದ ಬಂದಿರುತ್ತೆ, ಅದನ್ನ ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. 3,000 ಶೇರ್ಸ್ ಇದೆ ಇಂಟು 10 ರುಪೀಸ್, 3,000 ಇಂಟು 10 ಮಾಡಿದಾಗ 30,000 ರುಪೀಸ್ ಬರುತ್ತೆ. ಈಗ ಟೋಟಲ್ ಮಾಡಿದ್ರೆ ಎರಡು ಕೂಡ 3 ಲ್ಯಾಕ್, ಒನ್ ಎಂಟ್ರಿ ಕೂಡ 3 ಲ್ಯಾಕ್. 30,000 ಶೇರ್ಸ್ ಮೇಲೆ ಈ ಎರಡು ಎಂಟ್ರಿ ಬಿಡಿಸಿದ್ವಿ, 3 ಲ್ಯಾಕ್ ರುಪೀಸ್ ಬಂತು. ಇನ್ನು ಮುಂದಿನ ಎಂಟ್ರಿ ಏನಿರುತ್ತೆ 25,000 ಶೇರ್ಸ್ ಮೇಲೆ ಬಿಡಿಸಬೇಕಾಗುತ್ತೆ. ಸೊ 25,000 ಶೇರ್ಸ್ ಇಂಟು ಅಲಾಟ್ಮೆಂಟ್ ರೇಟ್ ಎಷ್ಟಿದೆ 20 ರುಪೀಸ್ ಇದೆ. 25,000 ಶೇರ್ಸ್ಗೆ 20 ರುಪೀಸ್ ಇಂಟು ಮಾಡಿದಾಗ 5 ಲ್ಯಾಕ್ ರುಪೀಸ್ ಬರುತ್ತೆ. ಇಲ್ಲಿ ಅಲಾಟ್ಮೆಂಟ್ ಶಬ್ದ ಏನಿದೆ ಅದ್ರ ಮುಂದೆ 5 ಲ್ಯಾಕ್ ಅಂತ ಬರಿತೀವಿ. ನೆಕ್ಸ್ಟ್ ಎಂಟ್ರಿಗೆ ಅಲಾಟ್ಮೆಂಟ್ ಶಬ್ದ ಎಲ್ಲಿದೆ ಅಲ್ಲಿ ಹೋಗಿ 5 ಲ್ಯಾಕ್ ರುಪೀಸ್ ಅಂತ ಬರಿತೀವಿ. ಸೊ 2 ಇರೋದ್ರಿಂದ ಕ್ರೆಡಿಟ್ ಬರ್ದಿದ್ವಿ, ಇಲ್ಲಿ ಡೆಬಿಟ್ ಇರೋದ್ರಿಂದ ಡೆಬಿಟ್ ಬರ್ಕೊಂಡಿವಿ. ಇನ್ನು ಬೇರೆ ಅಡ್ಜಸ್ಟ್ಮೆಂಟ್ ಏನಿದೆ ಚೆಕ್ ಮಾಡ್ತೀವಿ. ಇದರಲ್ಲಿ ಡಿಸ್ಕೌಂಟ್ ಶಬ್ದ ಇದೆ. ಆ ಡಿಸ್ಕೌಂಟ್ ಅಮೌಂಟ್ ನ ಹೇಗೆ ಹಚ್ಚೋದು, 25,000 ಶೇರ್ಸ್ ಇಂಟು 10 ರುಪೀಸ್ ಮಾಡಿ ಡಿಸ್ಕೌಂಟ್ ನ ಹಚ್ಚೋದು. 2,50,000 ಆಯ್ತು. 25,000 ಇಂಟು 10, 2,50,000. ಎರಡನ್ನು ಟೋಟಲ್ ಮಾಡಿದಾಗ 7,50,000 ಟೋಟಲ್ ಶೇರ್ ಕ್ಯಾಪಿಟಲ್. ಇಲ್ಲಿಗೆ ಬಂದ್ರೆ ಯಾವ ಶಬ್ದ ಇದೆ ಇಲ್ಲಿ, ಕಾಲ್ಸ್ ಇನ್ ಅಡ್ವಾನ್ಸ್. ಆಲ್ರೆಡಿ ಕಾಲ್ಸ್ ಇನ್ ಅಡ್ವಾನ್ಸ್ ಬರ್ದಿದ್ದ ಅಮೌಂಟ್ ಅನ್ನೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 30,000 ರುಪೀಸ್ ಡೆಬಿಟ್. ಸೊ ಕ್ರೆಡಿಟ್ ಇರೋದು 5 ಲ್ಯಾಕ್, ಡೆಬಿಟ್ ಇರೋದು 30,000, ಮೈನಸ್ ಮಾಡಿದ್ರೆ 4,70,000 ರುಪೀಸ್. ಇನ್ನು ಫಿಫ್ತ್ ಮತ್ತು ಸಿಕ್ಸ್ತ್ ಎಂಟ್ರಿ, ಫಸ್ಟ್ ಕಾಲ್ ಇದು 25,000 ಶೇರ್ಸ್ ಇಂಟು ಫಸ್ಟ್ ಕಾಲ್ ರೇಟ್ 30 ರುಪೀಸ್ ಇದೆ. 25,000 ಇಂಟು 30 ಮಾಡಿದಾಗ 7,50,000 ಡೆಬಿಟ್, 7,50,000 ಕ್ರೆಡಿಟ್, 7,50,000 ಡೆಬಿಟ್, 7,50,000 ಕ್ರೆಡಿಟ್. ಇನ್ನು ಕೊನೆದು ಫೈನಲ್ ಕಾಲ್ 25,000 ಶೇರ್ಸ್ ಇದೆ, ರೇಟ್ ಮತ್ತೆ 30 ರುಪೀಸ್ ಇದೆ. ಸೇಮ್ 7,50,000 ಫೈನಲ್ ಕಾಲ್ ಅಮೌಂಟ್. 7,50,000 ಫೈನಲ್ ಕಾಲ್ ಡೆಬಿಟ್, 7,50,000 ಕ್ರೆಡಿಟ್. ಆದ್ರೆ ಇಲ್ಲಿ ಕ್ರೆಡಿಟ್ ಮಾತ್ರ 7,50,000 ಬರೆದು ಈಗ ಏನ್ ಮಾಡ್ತೀವಿ, ಒಂದು ಅಡ್ಜಸ್ಟ್ಮೆಂಟ್ ಬಂದಿದೆ ಕಾಲ್ಸ್ ಇನ್ ಅರಿಯರ್ಸ್. ಅದ್ರ ಅಮೌಂಟ್ ನ ಹೇಗೆ ಕಂಡುಹಿಡಿಯೋದು. ಸೊ ಕ್ವಶನ್ ನಲ್ಲಿ ಅಡ್ಜಸ್ಟ್ಮೆಂಟ್ ನಲ್ಲಿ ಎಷ್ಟು ಶೇರ್ಸ್ ಪೇಮೆಂಟ್ ಫೇಲ್ ಆಗಿದೆ ಕೊಟ್ಟಿರ್ತಾರೆ, 1000 ಶೇರ್ಸ್. ನಾವು ಬಿಡಿಸ್ತಿರೋದು ಫೈನಲ್ ಕಾಲ್, ಅದ್ರ ರೇಟ್ ಎಷ್ಟಿದೆ 30 ರುಪೀಸ್.
1000 ಇಂಟು 30 ಮಾಡ್ತೀವಿ, 30,000 ರುಪೀಸ್. ಸೊ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಾಯ್ತು, 30,000 ರುಪೀಸ್. ಆದ್ರೆ ಪೇಮೆಂಟ್ ಬರಬೇಕಾಗಿದ್ದು ಎಷ್ಟು, 7,50,000. ಅದರಲ್ಲಿ ಮೈನಸ್ ಮಾಡಿದಾಗ 7,20,000 ಬ್ಯಾಂಕ್ ಅಮೌಂಟ್. ಸೊ ದಿಸ್ ಈಸ್ ಜರ್ನಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಶೇರ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.